ಡಾಕ್ಟರ್ ತೇಜಸ್ವಿ ಅವರೇ, ಈಗ ಈ ರೀತಿ ಡಯಾಬಿಟಿಸ್ ಇದ್ದಾಗ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡದೇ ಇದ್ದಾಗ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಕೂಡ ಹೆಚ್ಚಾಗುತ್ತೆ, ಕಾಣಿಸ್ಕೊಳ್ಳುತ್ತೆ. ವೈ ಇಸ್ ದಟ್ ಅಂತ, ಯಾಕೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡದೇ ಇದ್ರೆ ಈ ರೀತಿ ಕಾಂಪ್ಲಿಕೇಶನ್ಸ್ ಆಗಬಹುದು? ಸೊ ತುಂಬಾ ವರ್ಷದಿಂದ ಡಯಾಬಿಟಿಸ್ ಇದ್ದವ್ರಿಗೆ ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಳ್ದೇ ಇರೋರಿಗೆ ಡಯಾಬಿಟಿಸ್ ಇಂದ ರಕ್ತನಾಳ ಹಾಳಾಗುತ್ತೆ. ಇದು ಹೇಗೆ ಹಾಳಾಗುತ್ತೆ ಅಂತ ಅಂದ್ರೆ ಅಥಿರೋಸ್ಕ್ಲೋರೋಸಿಸ್ ಅಂತ ಒಳಪದ್ರ ಡೆವಲಪ್ ಆಗುತ್ತಾ ಹೋಗುತ್ತೆ ಬ್ಲಡ್ ವೆಸಲ್ಸ್ ಅಲ್ಲಿ. ಸೊ ಯಾವಾಗ ಈ ಅಥಿರೋಸ್ಕ್ಲಿರೋಸಿಸ್ ಡೆವಲಪ್ ಆಗುತ್ತೆ ಅವಾಗ ಬ್ಲಡ್ ಸಪ್ಲೈ ಟು ದ ಮೇಜರ್ ಆರ್ಗನ್ಸ್, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಅಲ್ಲೆಲ್ಲ ಕಮ್ಮಿ ಆಗುತ್ತೆ. ಇದರಿಂದ ನಮಗೆ ರಕ್ತ ಒತ್ತಡ, ಹೈಪರ್ ಟೆನ್ಷನ್ ಅಂತಾರಲ್ಲ ಅದು, ಮತ್ತೆ ಹೃದಯಘಾತ, ಕಾರ್ಡಿಯಾಕ್ ಅಟ್ಯಾಕ್ ಅಥವಾ ಪಾರ್ಶ್ವವಾಯು ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಹೇಗೆ ತಡೆಗಟ್ಬೋದು ಅಂತ ಅಂದ್ರೆ ನಮ್ಮ ಶುಗರ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದ್ರಿಂದ, ಅಂದರೆ ಖಾಲಿ ಹೊಟ್ಟೆ ಶುಗರು 120ಕ್ಕಿಂತ ಕೆಳಗೆ, ಊಟ ಆದಮೇಲೆ 180ಕ್ಕಿಂತ, ಅಥವಾ 3 ತಿಂಗಳಿಗೊಂದ್ಸತಿ ಮಾಡಿಸೋ ಶುಗರು 7%ಗಿಂತ ಕಮ್ಮಿ ಮಾಡೋದ್ರಿಂದ ಸೊ ಇದನ್ನೆಲ್ಲ ತಡೆಗಟ್ಬೋದು. ಮತ್ತು ಅದ್ರ ಜೊತೆಗೆ ಕೊಲೆಸ್ಟ್ರಾಲು, ನಮ್ಮ BP ಕಂಟ್ರೋಲ್ ಮಾಡೋದ್ರಿಂದ ಈ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ ಆಗದೇ ಇರೋಂಗೆ ನೋಡ್ಕೋಬೋದು.